ಬಾ ಮಗ. ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ದೆ. ಏನು ಮಾಡ್ತಾ ಇದ್ದ? ಬೈಕಲ್ಲಿ ಬರ್ತಿದ್ನಲ್ಲ ಮಗ, ಕೇಳಿಸ್ತಿಲ್ಲ. ಸಾರಿ. ಸುಳ್ಳು ಹೇಳ್ಬೇಡ. ಆದ್ರೂ ನಿನ್ನ ಜೀವನದಲ್ಲ ಸಾನ್ವಿ ಬೇಕೇನಾ? ಅಂಥದ್ದೇನಿಲ್ಲ ಮಗ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಬೇಗ ಬಂದೆ. ಅಂಥದ್ದೇನಿಲ್ಲ. ಸರಿ, ಅವರಲ್ಲಿ ಅನಿಲ್ ಕುಸುಮ ಮನೆಗೆ ಹೋದ್ರಾ? ಮನೆಗೆ ಹೋದ್ರು. ಆಮೇಲೆ ಇನ್ನೊಂದು, ಈ ಎಕ್ಸಾಮ್ ಎಲ್ಲ ಮುಗೀತಲ್ಲ, ಟ್ರಿಪ್ಗೆ ಹೋಗೋಣ ಅಂತ ಕುಸುಮ ಹೇಳ್ತಾ ಇದ್ಲು. ಆಮೇಲೆ ಸ್ವಲ್ಪ ನಿಮ್ಮ ಮೈಂಡು ಫ್ರೆಶ್ ಆಗುತ್ತೆ. ಏನಂತೀಯ? ಏನ್ರು ಮಾತಾಡ್ತಿದ್ದೀರಾ ನನ್ ಬಿಟ್ಟು? ಏನಿಲ್ಲ ಕಣೆ, ನೀ ಹೇಳಿದ್ದಲ್ಲ ಎಕ್ಸಾಮ್ ಮುಗಿದ್ಮೇಲೆ ಟ್ರಿಪ್ಗೆ ಹೋಗೋಣ ಅಂತ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಹ್ಞೂ ಬಾ ರವಿ, ಟ್ರಿಪ್ಪಿಗೆ ಹೋಗುವ. ಹೆಂಗೋ ಎಕ್ಸಾಮ್ ಎಲ್ಲ ಮುಗೀತು, ನಾವೆಲ್ಲ ತಿರುಪ್ತಿಗೆ ಹೋಗೋಣ. ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಮನೆ ತುಂಬ ನೆನಪಾಗ್ತಿದೆ. ಅದರಲ್ಲೂ ಅಮ್ಮ ತುಂಬ ನೆನಪಾಗ್ತಿದ್ದಾಳೆ. ಮೊದಲು ಮನೆಗೆ ಹೋಗಿ ಬರ್ತೀನಿ, ಆಮೇಲೆ ಹೋಗೋಣ. ಓ ಹೌದಾ, ಸರಿ. ಆಗಿದ್ರೆ ಮನೆಗೆ ಹೋಗ್ಬಿಟ್ಟು ಬೇಗ ಬಂದ್ಬಿಡು, ಓಕೆನಾ? ನಾವೆಲ್ಲ ನಿನ್ಗೋಸ್ಕರ ಕಾಯ್ತಿರ್ತೀವಿ. ಮನೆಗೆ ಹೋಗಿದ್ದು ಬೇಗ ಬಾ, ಕಾಯ್ತಾ ಇರ್ತೀವಿ. ಆಯ್ತಾ? ಸರಿ ಮಗ, ಆಯ್ತು. ಕಾಯ್ತಾ ಇರ್ತೀವಿ ಕಣ. ಹುಷಾರು. ಬೇರೆಯವ್ರ ಅಟ್ಟಿ ಬಿಸಿ ಕಟ್ಕೊಂಡು ನಮ್ಗೇನಾಗಬೇಕು? ಮಡಿಯ ನಾವು ಆ ಶಾಸ್ತ್ರ ಮುಗಿಸ್ಕೊಂಡು ಬಂದ್ಬಿಡ. ಸರಿ ಚಿಕ್ಕಯ್ಯ. ಓ ರವಿ, ಹಾ ಬರೋ ವಿಚಾರ ಹೇಳಲೇ ಇಲ್ಲ. ಸರ್ಪ್ರೈಸ್ ಕೊಡೋದಂತ ಬಂದೆಮ್ಮ. ಎಕ್ಸಾಮ್ ಮುಗಿತಲ್ಲ, ಅದಕ್ಕೆ ಮನೆಗೆ ಬಂದೆ. ಸರಿ ಬಿಡು. ಮತ್ತೆ ಎಕ್ಸಾಮ್ ಎಲ್ಲ ಹೇಗಾಯ್ತು? ಚೆನ್ನಾಗಿ ಮಾಡಿದೆ. ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ ಅಮ್ಮ. ಹಾ, ಎಕ್ಸಾಮ್ ಮುಗಿತಲ್ಲ, ಮನೆಗೆ ಹೋಗಿದ್ದಾರೆ. ಕಂದ, ಟ್ರಾವೆಲ್ ಮಾಡಿ ಸುಸ್ತಾಗಿದೀಯಾ? ಹೋಗು, ಫ್ರೆಶ್ ಅಪ್ ಆಗ್ಬಾ. ಊಟ ಕಲ್ಸ್ಕೊ ಬರ್ತೀನಿ, ಸರಿ ಆಯ್ತಾ? ಅಮ್ಮ. ಈ ದಿನ ಕೊರಚಿದ್ರಲ್ಲ, ಈಗ ಸಂತೋಷ ಆಯ್ತಾ? ಈ ಹೆಣ್ಮಕ್ಳಿಗೆ ಸೌಂದರ್ಯದ ಯಾರಾದ್ರೂ ಬರ್ತಾರೆ ಅಂದ್ರೆ ಸಾಕು, ಈಗ ಹೀರೆಕಾಯಿ ಆಗೋಗ್ಬಿಡ್ತಾರೆ. ಅಮ್ಮನಿಗೆಲ್ಲ ಹೇಳ್ಬಿಡ್ಲ? ಏನು ಅನ್ಕೋತಾಳೋ ಏನೋ ಗೊತ್ತಿರೋಲ್ಲ. ಹೇಳ, ಏನು ಮಾಡಲಿ? ನನ್ನ ನೋವು ನನ್ನಲ್ಲೇ ಇರಲಿ. ಅವಳು ಗೊತ್ತಾದರೆ ಅವಳು ತುಂಬ ಬೇಜಾರು ಮಾಡ್ಕೋತಾಳೆ. ಯಾಕೋ ಯಾಕೋ ಅಮ್ಮ. ಯಾಕಪ್ಪ? ಯಾಕೋ ಗೊತ್ತಿಲ್ಲ, ಇವತ್ತು ನಿನ್ನ ಕೈ ತುತ್ತು ತಿನ್ಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ. ಅಯ್ಯೋ ಅಷ್ಟೇನಾ? ಬಾ, ಊಟ ಮಾಡಿಸ್ಕೊಡ್ತೀನಿ. ಊಟ ಮಾಡು. ನನ್ನ ಮಗ ಒಳ್ಳೆ ಊಟ ಮಾಡಿ ಎಷ್ಟು ದಿನ ಆಗಿತ್ತು. ತಗೋ, ತಿನ್ನು. ಅಮ್ಮ, ಬಾ, ಊಟ ಮಾಡಿಸ್ತೀನಿ. ತಗೋ, ತಿನ್ನು. ಸಾಕಮ್ಮ, ತಿನ್ನು, ಇನ್ನು ಸ್ವಲ್ಪ ಸಾಕು. ತಿನ್ನು. ಸ್ವಲ್ಪ ತಿನ್ನು. ಸಾಕಮ್ಮ, ಸ್ವಲ್ಪ ಸಾಕು, ಆಯ್ತು. ಸಾಕು. ಇನ್ನೊಂದು ತುತ್ತು. ಸಾಕಮ್ಮ, ಒಂದು ಸಾಕು. ತುತ್ತು. ಸ್ವಲ್ಪ ಇದೆ, ಸ್ವಲ್ಪ ಇದೆ. ಅಮ್ಮ, ಏನಪ್ಪ? ನಿನ್ ತೊಡೆ ಮೇಲೆ ಮಲ್ಕೋಬೇಕಂತ ತುಂಬಾ ಆಸೆ ಆಗ್ತದೆ ಅಮ್ಮ. ಅಯ್ಯೋ ಹುಚ್ಚ, ಅಷ್ಟೇನಾ? ಬಾ. ಅಮ್ಮ, ನಾನೆಲ್ಲನೂ ನಿನ್ನ ಹತ್ರ ಹೇಳ್ಕೊತಾ ಇದ್ದೆ, ಆದರೆ ಒಂದು ವಿಷಯ ಮಾತ್ರ ನಿನ್ನಿಂದ ಮುಚ್ಚಿಟ್ಟಿದ್ದೀನಮ್ಮ. ನನ್ನನ್ನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಯ್ಯೋ ನನ್ನ ಕಂದ, ಮಲ್ಗು ಮಲ್ಗು, ನೆಮ್ಮದಿಯಾಗಿ ನಿದ್ರೆ ಮಾಡು ಕಂದ.
ಹೌದು, ಇದೇ ಸರಿಯಾದ ನಿರ್ಧಾರ. ಸಾನ್ವಿ, ಇನ್ಯಾವತ್ತು ನಿನಗೆ ಮುಖ ತೋರಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ, ನನ್ನ ಜೊತೆ ಮಾತಾಡ್ಸು ಅಂತ ಹೇಳಲ್ಲ. ಹೋಗ್ತಿದ್ದೀನಿ ಸಾನ್ವಿ, ಹೋಗ್ತಿದ್ದೀನಿ. ಯಾರ ಕಣ್ಗೂ ಕಾಣಿಸ್ತಿರೋ ಜಾಗಕ್ಕೆ ಮರೆಯಾಗಿ ಹೋಗ್ತಾ ಇದ್ದೀನಿ. Silent. ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಯಾವುದೋ ಒಂದು ಹುಡುಗಿ ಪ್ರೀತಿ ಬಲೆಗೆ ಬಿದ್ದು ನಿನ್ನ ಒಂಟಿ ಮಾಡಿ ಹೋಗ್ತಾ ಇದ್ದೀನಮ್ಮ. ಕ್ಷಮಿಸ್ಬಿಡಮ್ಮ, ಕ್ಷಮಿಸ್. ನಿನ್ನೆ ತಾನೇ ಚೆನ್ನಾಗಿದ್ದಲ್ಲ ರವಿ, ಏನಾಯ್ತು ನಿನ್ಗೆ? ಅಮ್ಮ, ಏನಾಯ್ತು ರವಿ? ಏನಾಯ್ತು ನನ್ ರವಿಗೆ? ಎಂತ ಕೆಲಸ ಮಾಡ್ಕೊಂಡಿದ್ದ ನೋಡು. ಸಾಯಂತದೇನಾಗಿತ್ತು? ನಾನು ಪ್ರೀತಿ ಮಾಡಿರ್ಲಿಲ್ಲ, ನಂದು ಲವ್ ಫೇಲ್ಯೂರ್ ಆಗಿದೆ, ನಂಗೂ ನೋವಾಗಿದೆ. ನಾನು ಇವ್ ತರ ಮಾಡ್ಕೊಂಡಿದ್ದೀನ? ಅಮ್ಮ ಕಷ್ಟಪಡ್ತಿರೋದನ್ನ ನೋಡಕ್ಕಾಗ್ತಿಲ್ಲ. ಎಲ್ಲ ವಿಷಯ ಶೇರ್ ಮಾಡ್ಕೊತಿದ್ದ. ಯಾಕೆ ಇವನು ಈ ತರ ಮಾಡ್ಕೊಂಡಲ್ಲ? ನಮ್ಗೆ ಬುದ್ಧಿವಾದ ಹೇಳ್ತಾ ಇದ್ದ, ಅವನೇ ಈ ತರ ಕೆಲಸ ಮಾಡ್ಕೊಂಡಲ್ಲ. ತುಂಬಾ ಲೈಫ್ ಹಾಳು ಮಾಡ್ಕೊಂಡ. ಅವ್ರ ತಾಯಿ ಹೇಳ್ತಿರೋದು ನೋಡಿದ್ರೆ ಎಷ್ಟು ಸಂಕಟ ಆಗ್ತಿದೆ ನೋಡು. ನಾನು ಸತ್ತಿರೋದು ತೀರಿಸ್ಕೊಂತ ಆಯ್ತಲ್ಲ. ಏನಾಯ್ತಪ್ಪ ನಿನ್ಗೆ ರವಿ? ಆಗ್ತಾ ಇಲ್ಲ ರವಿ, ನಾನು ನಿನ್ ಜೊತೆ ಬರ್ತೀನಿ ರವಿ. ರವಿ, ಏನಾಗಿತ್ತು ರವಿ? ಚಿಕ್ಕನಿಂದ ಸಾಕಿ ಸಲಹಿತು ತಿಟ್ಟು ಬೆಳೆಸಿದ್ನಲ್ಲ, ಚೆನ್ನಾಗಿ ಓದಿ ಕೆಲಸ ತಗೊಂಡು ನಮ್ನೆಲ್ಲ ಸಾಕ್ತಿ ಅನ್ಕೊಂಡಿದ್ದಲ್ಲ. ಎಲ್ಲ ತುಚ್ಚಿನವ್ರು ಮಾಡ್ಬಿಟ್ಟಲ್ಲ ರವಿ. ಬಾ ರವಿ, ಸಾಯ್ಬೇಕಾದ್ರೆ ನಾವ್ ಯಾರು ನೆನ್ಪಾಗ್ಲಿಲ್ವಾ? ದೇವ್ರೇ, ನೀನಿಲ್ಲ. ನನ್ ಮಗ ಬೆಂಕಿಲ್ ಉರಿತಾ ಇದ್ದಾನೆ. ಅಲ್ಲಿ ನೋಡು ಹೆಂಗ್ ಸುಟ್ಟೋಗ್ತಿದ್ದಾನೆ. ಬಿಡು ರವಿ, ನಾನು ಬರ್ತೀನಿ, ಕರ್ಕೊಂಡೋಗು ರವಿ. ಈ ತರ ಬೂದಿ ಆಗಿರೋದನ್ನ ನೋಡಕ್ ಆಗ್ತಾ ಇಲ್ಲ ರವಿ. ಬೂದಿ ಆಗೋದಕ್ಕೋಸ್ಕರ ನಾವು ಸಾಕಿ ಸಲಹಿ ಬೆಳೆಸಿದ್ದು ಎಲ್ಲ ನಿಮ್ಗೆ ಗೊತ್ತಿತ್ತಲ್ಲ. ಅವ್ನ್ ನಿಮ್ ಜೊತೆಗೆ ಇರ್ತಿದ್ದ, ಓಡಾಡ್ತಿದ್ದ, ಈ ತರ ಸತ್ತೋಗಿದ್ದಾನಲ್ಲ. ಜೊತೆಲಿದ್ದಾಗ ನೀವೆಲ್ಲ ಏನ್ ಮಾಡ್ತಿದ್ರಿ ಹೇಳಿ? ನೀವೆಲ್ಲ ಏನ್ ಮಾಡ್ತಿದ್ರಿ ಹೇಳಿ? ಈ ಜೀವನ ನಮ್ಮ ಅಪ್ಪ ಅಮ್ಮ ಕೊಟ್ಟ ಭಿಕ್ಷೆ. ಮೊದಲು ಅವ್ರು ಕೊಟ್ಟ ಜೀವನಾನ ಸರಿಯಾಗಿ ಬಳಸ್ಕೊಳ್ಳಿ. ಅವರು ನಮಗಾಗಿ ತಮ್ಮ ಜೀವನನೇ ಮುಡುಪಾಗಿಟ್ಟಿರ್ತಾರೆ. ಅವರೇನಾದ್ರೂ ಸ್ವಾರ್ಥಿಗಳಾಗಿ ನಾನೇ ಚೆನ್ನಾಗಿರ್ಬೇಕು ಅನ್ಕೊಂಡ್ರೆ
ನಾವ್ಯಾರು ಖುಷಿಯಾಗಿರಕ್ಕಾಗ್ತಾ ಇರ್ಲಿಲ್ಲ, ಒಳ್ಳೆ ಎಜುಕೇಶನ್ ಮಾಡಕ್ಕಾಗ್ತಾ ಇರ್ಲಿಲ್ಲ. ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹುಡುಗರು ಹುಡುಗೀರು ಹುಡುಗರನ್ನ ಪ್ರೀತಿ ಮಾಡಕ್ಕಾಗ್ತಾ ಇರ್ಲಿಲ್ಲ. ನಿಮ್ ಪ್ರಾಣ ತುಂಬಾ ಅಮೂಲ್ಯವಾದದ್ದು. ದಯವಿಟ್ಟು ಸಾಯೋವಾಗ ಒಂದೇ ಒಂದ್ಸಾರಿ ನಿಮ್ ತಂದೆ, ತಾಯಿ, ಅಣ್ಣ ತಮ್ಮರನ್ನ ನೆನೆಸ್ಕೊಳ್ಳಿ. ಪ್ರಾಣ ತೆಗೆಯೋದು, ಪ್ರಾಣ ಬಿಡೋದು ದೊಡ್ಡ ತಪ್ಪು. ನಿಮ್ಮವರಿಗಾಗಿ, ನಿಮಗಾಗಿ ಬದುಕಿ, ಸಾಧಿಸಿ, ಜೀವಿಸಿ, ನಿಮ್ಮ ಜೀವನನ ಸಾರ್ಥಕ ಮಾಡ್ಕೊಳ್ಳಿ.